ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋನ ನೋಡಿ. ಹಾಗೆ ನಮ್ಮ ಮನೆಯ ಮುಂದೆಯವರು ಅಂಗಡಿ ಮುಂದೆ ನಮ್ಗೆ ಅತ್ತೆ ಆಗಬೇಕು. ಅವರು ಸ್ವಲ್ಪ ಗಿಣ್ಣಾಲನ್ನ ಕೊಟ್ಟಿದ್ದರು, ಹಾಗಾಗಿ ಗಿಣ್ಣಾಲು ತಂದು ಇವಾಗ ಬಾಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಗಿಣ್ಣಾಲು ಹಾಕಬೇಕಾದ್ರೆ ಇವತ್ತೇ ಹಸುವಿನಿಂದ ಇವಾಗಲೇ ಕರೆದು ಕೊಟ್ಟಿರೋದಲ್ಲ, ಹಾಗಾಗಿ ಒಂದು ಅಚ್ಚಷ್ಟು ಬೆಲ್ಲ ಹಾಕಿಟ್ಬಿಟ್ರೆ ನಾಳೆ ಅಷ್ಟಾದ್ರೆ ಅದು ಪೂರ್ತಿ ಗಟ್ಟಿಯಾಗುತ್ತೆ. ಹಾಗೆ ಹಳ್ಳಿ ಕಡೆ ಏನಂದರೆ ಅವರು ಗಿಣ್ಣಾಲನ್ನ ಕೊಡಬೇಕಾದ್ರೆ ನಾವು ಹಾಗೆ ಕೊಡಬಾರ್ದು. ಅವರ ವಸ್ತುಗಳನ್ನ ಅಂದರೆ ಪಾತ್ರೆ ಆಗಿರ್ಬೋದು, ಯಾವುದೇ ಒಂದು ಇದರಲ್ಲಿ ಕೊಟ್ಟರೆ ಅವರು ನಾವು ಅದಕ್ಕೆ ಸ್ವಲ್ಪ ಅಕ್ಕಿನೋ ಇಲ್ಲ ರಾಗಿ ಹಸಿಟ್ಟು ಬೆಲ್ಲನೋ ಏನೋ ಒಂದು ಹಾಕಿ ಅವ್ರಿಗೆ ವಾಪಸ್ ಕೊಡಬೇಕಾಗುತ್ತೆ. ಹಾಗೆ ಕೊಟ್ಟು ಬಂದೆ. ಹಾಗೆ ಸ್ವಲ್ಪ ಅಕ್ಕಿ ಎಲ್ಲ ಖಾಲಿಯಾಗಿತ್ತು, ಅಕ್ಕಿ ಮತ್ತು ರಾಗಿ ಅಂದರೆ ಕೋಳಿಗಳಿಗೆ, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಹಾಕ್ದೆ. ಹಾಗೆ ಸ್ವಲ್ಪ ನಾಟಿ ಕೋಳಿ ಕೂಡ ಸಾಕ್ತಾ ಇದ್ದೀವಿ. ಅಂದರೆ ನಾಟಿ ಕೋಳಿ ಮಾರೋಕ್ಕೂ ಪರವಾಗಿಲ್ಲ, ಹಾಗೆ ಗಿರಿರಾಜ ಇನ್ನೂ ಚಿಕ್ಕ ಮರಿ ತಂದು ಇವಾಗ ನಮ್ಮ ಮನೆಯವರು ಮಾರೋಕ್ಕೆ ಮತ್ತು ಹಾಗೆ ಸಾಕೋಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ತೋಟದಲ್ಲಿ ತುಂಬ ನಿಂಬೆಹಣ್ಣಂತೂ ಇತ್ತು ಅಂತ ನಾನು ಹೇಳಿದ್ದೆ ಹಿಂದಿನ ಲಾಗಲ್ಲಿ. ಇವತ್ತು ನಮ್ಮ ಮನೆಯವರು ಕಿತ್ಕೊಂಡ್ಬಂದಿದ್ರು ನಿಂಬೆಹಣ್ಣೆಲ್ಲ, ಹಾಗಾಗಿ ಸ್ವಲ್ಪ ಎತ್ತಿಕ್ಬಿಟ್ಟು ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತ ಇವಾಗೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಹಿಂದಿನ ಲಾಗಲ್ಲಿ ನಾನು ಅಮಟೆಕಾಯಿ ಉಪ್ಪಿನಕಾಯಿ ಹಾಕಿ ತೋರಿಸಿದ್ದೆ, ಹಾಗಾಗಿ ಅದ್ರ ಹಿಂದೆ ಕೂಡ ನಾನು ಉಪ್ಪಿನಕಾಯಿ ಹಾಕಿ ತೋರಿಸಿದೆ. ಹಾಗಾಗಿ ಇದ್ರ ಬಗ್ಗೆ ಏನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಅಂದರೆ ಉಪ್ಪಿನಕಾಯಿ ಏನೇ ಒಂದು ಊಟ ಅಡುಗೆ ಮಾಡಬೇಕಾದ್ರೆ ಉಪ್ಪಿನಕಾಯಿ ಸಡಿಲಿದ್ರೆ ಆ ಟೇಸ್ಟೇ ಬೇರೆ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮ ಮನೆಯಲ್ಲಿ ಸ್ವಲ್ಪ ಉಪ್ಪಿನಕಾಯಿ ಇರಲೇಬೇಕಾಗುತ್ತೆ. ಇಲ್ಲಾಂದರೆ ಉಪ್ಪಿನಕಾಯಿ ಇಲ್ಲಾಂದರೆ ಅಂಗಡಿಯಿಂದ ತಂದಾದರೂ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾರೆ. ಹಾಗಾಗಿ ಮನೆಯಲ್ಲೇ ನಿಂಬೆಹಣ್ಣು ಇತ್ತಲ್ಲ, ಹಾಗಾಗಿ ಇವತ್ತು ಉಪ್ಪಿನಕಾಯಿ ಹಾಕೋಣ ಅಂದ್ಬಿಟ್ಟು ಇವತ್ತು ನಿಂಬೆಹಣ್ಣೆಲ್ಲ ಈ ಥರ ಕಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ ನಾನು ಮತ್ತು ನಮ್ಮ ಮನೆಯವ್ರು ಮಾತಾಡಿಕೊಂಡು. ಹಾಗೆ ಇನ್ನೂ ಸ್ವಲ್ಪ ಇದೆ ಅಂತೆ ನಿಂಬೆಹಣ್ಣು, ಆಯುಧ ಪೂಜೆಗೆ ಬರ್ಬೋದೇನೋ. ಅಂದರೆ ಆಯುಧ ಪೂಜೆಗೆ ಸ್ವಲ್ಪ ಸೇಲ್ ಆಗುತ್ತೆ ನಿಂಬೆಹಣ್ಣು, ಅಂದರೆ ಆವಾಗ ಅಂಗಡಿಗಾದರೂ ಬೇಕಾಗುತ್ತೆ, ಅಂಗಡಿಲಿ ಮಾರ್ಬೋದು ಅಲ್ಲ ಅಂತ ಇವಾಗಲೇ ಯಾಕೆ ಇಷ್ಟೊಂದು ಕಿತ್ಕೊಂಡ್ಬಂದ್ರಿ ಅಂತ ಹೇಳ್ತಿದ್ದೆ. ಇವಾಗ ಬಿಟ್ಟಿದ್ದಿದ್ರೆ ಮತ್ತೆ ಗಿಡದಲ್ಲಿ ಒಂದೂ ಇರ್ತಿರಲಿಲ್ಲ, ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಿದ್ರು, ಹಾಗಾಗಿ ಕಿತ್ಕೊಂಡ್ಬಂದೆ ಅಂತ ಅಂದರು. ಮತ್ತು ಜಾಸ್ತಿ ಇತ್ತು, ಅವರು ಇವರು ಬಂದೇ ಕಿತ್ಕೊಂಡು ಹೋಗ್ಬಿಡ್ತಾರೆ, ತುಂಬ ಇದೇ ಥರ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮನೆಯವರು ಅವ್ರು ಕಿತ್ಕೊಂಡು ಹೋಗೋ ಮುಂಚೆನೇ ತೊಗೊಂಬಂದು ಕಿತ್ಕೊಬಂದು ಅರ್ಧ ಇಟ್ಟಿದ್ದೀನಿ ನಾನು. ಸ್ವಲ್ಪ ಜಾಸ್ತಿನೇ ಇತ್ತು ನಿಂಬೆಹಣ್ಣು, ಆದರೆ ಇವಾಗ ಸ್ವಲ್ಪ ಸಾಕು ಉಪ್ಪಿನಕಾಯಿಗೆ ಅಂದ್ಬಿಟ್ಟು ಇಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಯಾಕೋ ನನಗೆ ಒಂದು ವಾರದಿಂದನೇ ಅನ್ಬೋದು ತುಂಬಾ ಬ್ಯಾಕ್ ಪೇಯ್ನ್ ಇದೆ, ಯಾಕೋ ಗೊತ್ತಿಲ್ಲ, ತುಂಬಾ ಬ್ಯಾಕ್ ಪೇಯ್ನು, ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಒಂದೊಂದು ಸತಿ ತುಂಬಾ ಅಳು ಬಂದುಬಿಡುತ್ತೆ. ಇವಾಗ ವಾಯ್ಸಲ್ಲೂ ಸ್ವಲ್ಪ ಚೇಂಜ್ ಇರ್ಬೋದು. ನನಗಂತೂ ಅಷ್ಟು ಬ್ಯಾಕ್ ಪೇಯ್ನ್ ಆಗಿದೆ. ಈ ವಯಸ್ಸಿಗೆ ಇಂತಿಂಥ ಕಾಯಿಲೆ ಬರ್ತಾ ಇದೆಯಲ್ಲ, ಮುಂದೆ ಇನ್ನು ವಯಸ್ಸಾದರೆ ಇನ್ನೆಂಥ ಕಾಯಿಲೆಗಳು ಬರ್ಬೋದು ಅಂತ ಇವಾಗಲೇ ಯೋಚನೆ ಆಗಿಬಿಟ್ಟಿದೆ. ಅಂದರೆ ಇವಾಗಲೇ ಒಂದು 25 ವರ್ಷ 30 ವರ್ಷಕ್ಕೇ ಇಷ್ಟು ಬ್ಯಾಕ್ ಪೇಯ್ನು ಮತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ನೋವಾಗ್ತಿದೆ. ಅಂದರೆ ಹಾಸ್ಪಿಟಲ್ಗೆ ಹೋದ್ರೂ ಕೂಡ ಮೆಡಿಕಲಲ್ಲಿ ಇನ್ನೇನು ಮಾತ್ರೆ ತೊಗೊಳ್ಳಿ, ಅದು ತೊಗೊಳ್ಳಿ, ಕ್ರೀಮು ಅಂತಾರೆ. ಅವ್ರು ಕೊಡೋದೊಂದು ಕ್ಷಣಿಕ ಅಷ್ಟೇ. ನಾನು 2 ಸತಿ ತೋರಿಸಿದ್ರು ಕೂಡ ಅದು ಯಾಕೋ ಕಡಿಮೆನೇ ಆಗ್ತಿಲ್ಲ, ತುಂಬಾ ನೋವಾಗ್ತಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳದು ಒಂದು ಅಂದರೆ ಈ ಸಿ ಸೆಕ್ಷನ್ನು ಅಂತ ಹೇಳ್ತೀವಲ್ಲ, ಅದರಿಂದನೇ ಜಾಸ್ತಿ ಬ್ಯಾಕ್ ಪೇಯ್ನು. ಅಂದರೆ ಅದು ನರಕ್ಕೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಒಂದೊಂದೇ ನರಗಳು ಸತ್ತೋಗ್ತವೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಆ ನೋವುಗಳು ಹಾಗೇ ಇರುತ್ತೆ. ಮನೆಯಲ್ಲಿ ಆ ಕೆಲಸ ಈ ಕೆಲಸ ಅಂತ ಮಾಡ್ತಾ ನಾವು ನಮ್ಮ ಬಗ್ಗೆ ನಾವು ಕಾಳಜಿ ತೊಗೊಳ್ಳೋದೇ ಮರ್ತು ಬಿಡ್ತೀವಿ ಅನಿಸುತ್ತೆ. ಅಂದರೆ ಅವ್ರು ಹೇಳಿದ್ದು ಅಷ್ಟೇ, ಬಿಂದಿಗೆ ಜಾಸ್ತಿ ಅದನ್ನು ಹಳ್ಳಿ ಕಡೆ ಜಾಸ್ತಿ ಹೆಣ್ಮಕ್ಳು ಬಿಂದಿಗೆಯಲ್ಲಿ ನೀರು ತುಂಬೋದು, ಆ ಥರ ಸೊಂಟದ ಮೇಲೆ ಹಾಕ್ಕೊಳ್ಳೋದ್ರಿಂದ ಅವ್ರಿಗೆ ಬ್ಯಾಕ್ ಪೇಯ್ನ್ ಜಾಸ್ತಿನೇ ಇರುತ್ತೆ. ಹಾಗೆ ನನಗೂ ಕೂಡ ಬ್ಯಾಕ್ ಪೇಯ್ನ್ ಜಾಸ್ತಿನೇ ಆಗ್ಬಿಟ್ಟಿದೆ, ಅದು ಯಾಕೋ ಕಡಿಮೆನೇ ಆಗ್ತಾಯಿಲ್ಲ. ಒಂದೊಂದು ಸತಿ ಬೇಜಾರಾಗ್ಬಿಡುತ್ತೆ, ಈ ವಯಸ್ಸಿಗೆ ಇಷ್ಟೊಂದು ಕಾಯಿಲೆ ಬರ್ತಿದೆ, ಇಷ್ಟೊಂದು ನೋವು ಪಡಬೇಕಲ್ಲ ಅಂತ. ನೋಡಿ ಇಷ್ಟು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿಟ್ಬಿಟ್ರೆ ಇದು ಒಂದು 2-3 ದಿವಸ ಚೆನ್ನಾಗಿ ನೆನೆದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಅಂದರೆ ಒಂದು ವಾರದ ತನಕ ಕೆಲವೊಬ್ಬರು ನೆನೆಸ್ತಾರೆ, ಆದರೆ ನಾನೇ ಒಂದು 3-4 ದಿವಸ ಅಷ್ಟೇ ಇದನ್ನು ನೆನೆಸೋದು, ಜಾಸ್ತಿ ನೆನೆಸೋಕ್ಕೆ ಹೋಗಲ್ಲ. ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಒಂದು 3-4 ದಿವಸದ ತನಕ ಇದೇನು ಆಗಲ್ಲ. ಅಂದರೆ ಅವಾಗವಾಗ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ಬಿಟ್ಬಿಟ್ರೆ ಅದು ಒಳಗಡೆ ಎಲ್ಲ ಒಂಥರ ಕೆಟ್ಟೋಗ್ಬಿಡುತ್ತೆ. ಅದನ್ನು ಅವಾಗವಾಗ ಡೈಲಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಅದೇನೂ ಆಗಲ್ಲ. ಹಾಗೆ ಒಂದು ಅಜ್ಜಿ ಬಂದಿತ್ತು, ಅಂದರೆ ನಮ್ಮ ಅತ್ತೆನೇ, ದೊಡ್ಡತ್ತೆ ಅಂತ. ಅವರು ಇವತ್ತು ಸ್ವಲ್ಪ ಹೆಸ್ರು ಕಾಳಿತ್ತು, ಅದನ್ನು ಇನ್ನೇನು ಗೌರಿ ಹಬ್ಬ ಬಂತಲ್ಲ, ಸ್ವಲ್ಪ ಅಂದರೆ ಬೀಸೋ ಕಲ್ಲಲ್ಲಿ ಬೇಳೆನ ತೆಗ್ದ್ಕೊತೀನಮ್ಮ ಅಂತಂದರು. ಹಾಗಾಗಿ ಬೀಸೋ ಕಲ್ಲಲ್ಲಿ ಅವರು ಬೇಳೆನೆಲ್ಲ ತೆಗಿತಾಯಿದ್ರು, ಹಾಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಈ ವರ್ಷದ್ದಿದು ಹೆಸ್ರು ಕಾಳು ಆಗಲೇ ಹುಳ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಹಾಗೆ ಇದು 2 ಡೇಸ್ ಕಂಟಿನ್ಯೂ ಆಗಾಗಿರುತ್ತಲ್ಲ, ಬೆಳಗ್ಗೆ ಅಂದರೆ ನೆನ್ನೆನೇ ಅವರು ಸ್ವಲ್ಪ ಹಾಲು ಕೊಟ್ಟಿದ್ರು, ಗಿಣ್ಣ ಅಲ್ಲ. ನಾವು ನಮ್ಮ ಕಡೆ ಜಾಸ್ತಿ ಗಿಣ್ಣು ಪಾಯಸನೇ ಮಾಡೋದು, ಹಾಗಾಗಿ ಇವಾಗ ಗಿಣ್ಣು ಪಾಯಸನ ಮಾಡೋಣ ಅಂದ್ಬಿಟ್ಟು ಇವಾಗ ಇಷ್ಟು ಅಕ್ಕಿನ ತೊಗೊಂಡು ಇದನ್ನು ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿ, ಮಾಮೂಲಿ ಅಕ್ಕಿನೇ ತೊಗೊಂಡು ಚೆನ್ನಾಗಿ ಅಕ್ಕಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗಿಣ್ಣು ಪಾಯಸ ಅಂತೂ. ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು
ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಗಿಣ್ಣು ಪಾಯಸಕ್ಕೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಗಿಣ್ಣು ಪಾಯಸ ಅದು ಅಂದರೆ ಗಿಣ್ಣು ಅದು ಸ್ವಲ್ಪ ಜಾಸ್ತಿನೇ ಇತ್ತು. ಅದರೊಳಗೆ ಇರುವಂಥ ನೀರನ್ನೆಲ್ಲ ತೆಗೆದ್ಬಿಟ್ಟು ಬರೀ ಗಟ್ಟಿಯಾಗಿರೋಂಥ ಹಾಲನ್ನ ತೊಗೊಂಡಿದ್ದೀನಿ ಗಿಣ್ಣನ್ನು. ಹಾಗೆ ಇವಾಗ ಒಂದು ಪಾತ್ರೆ ಇಟ್ಟಿದ್ನೆಲ್ಲ ನೀರು ಕುದಿಯೋಕ್ಕೆ ಅಂತ. ಇವಾಗ ನೀರು ಕುದಿ ಬಂದಿದೆ. ಅಂದರೆ ನಾವು ಹೇಗೆ ಅನ್ನ ಮಾಡ್ತೀವೋ ಆ ಥರ ಅನ್ನಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಹಾಕ್ತೀವಿ. ಇಲ್ಲಿ ಉಪ್ಪು ಹಾಕೋ ಹಾಗಿಲ್ಲ. ಅಂದರೆ ನಾವು ಬೆಲ್ಲನ ಹಾಕ್ತೀವಲ್ಲ, ಹಾಗಾಗಿ ಉಪ್ಪು ಹಾಕೋ ಹಾಗಿಲ್ಲ. ಇವಾಗ ಅದು ಚೆನ್ನಾಗಿ ಕುದಿ ಬಂದಿದೆ, ಚೆನ್ನಾಗಿ ಬೆಂದಿದೆ ಅನ್ನ ಕೂಡ. ಇವಾಗ ನಾನು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಅಂದರೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ತೊಗೊತೀರೋ ಅಷ್ಟು ಸ್ವೀಟ್ನ ಹಾಕ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಗಿಣ್ಣು ಪಾಯಸ ಅಂತೂ. ಹಳ್ಳಿ ಕಡೆ ಅಂತೂ, ನಮ್ಮ ಹಳ್ಳಿ ಕಡೆ ಜಾಸ್ತಿ ಕೆಲವೊಂದು ಕಡೆ ಗಿಣ್ಣು ಮಾಡ್ತಾರೆ, ಗಿಣ್ಣ ಆ ಥರ. ನಮ್ಮ ಕಡೆ ಪಾಯಸನೇ ಜಾಸ್ತಿ ಮಾಡೋದು. ಹಾಗೆ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದಾದ್ಮೇಲೆ ಗಿಣ್ಣು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಬೆಲ್ಲ ಹಾಕೋಕ್ಕಿಂತ ಮುಂಚೆನೂ ಕೂಡ ಹಾಕ್ಕೋಬೋದು ಗಿಣ್ಣನ್ನು, ಇಲ್ಲ ಬೆಲ್ಲ ಹಾಕಿದ ಮೇಲೆ ಕೂಡ ಹಾಕ್ಕೋಬೋದು. ನಾನು ಯಾವಾಗಲೂ ಕೂಡ ಬೆಲ್ಲ ಹಾಕಿದ್ಮೇಲೆ ನಾನು ಗಿಣ್ಣನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಹಾಲು ಕೂಡ ಚೆನ್ನಾಗಿ ಅದು ಕುದಿ ಬರಬೇಕು. ಆಮೇಲೆ ಇವಾಗ ತುರಿದಿಟ್ಕೊಂಡಿರುವಂಥ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಪಾಯಸಕ್ಕೆ. ನೋಡಿ ಇವಾಗ ಹಾಕಿದ್ದೀನಿ. ಅದನ್ನು ಬೇಕಿದ್ದರೆ ಕೆಲವೊಬ್ರು ಏನು ಮಾಡ್ತಾರೆ, ಒಂದೊಂದು ಕಾಯಿನೇ ಹಾಕ್ತಾರೆ. ನಾನಿಲ್ಲಿ ಅರ್ಧ ಹೋಳಷ್ಟು ಅಷ್ಟೇ ತೆಂಗಿನಕಾಯಿನ ತೊಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಕಲರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ 2 ಏಲಕ್ಕಿನ ಈ ಥರ ಪುಡಿ ಮಾಡಿಟ್ಕೊಂಡು ಇದನ್ನು ಲಾಸ್ಟಿಗೆ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕೋದ್ರಿಂದ ಅದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತಿನ್ನೋದಕ್ಕೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಗಿಣ್ಣು ಪಾಯಸ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಹಾಗೆ ಗಿಣ್ಣು ಪಾಯಸ ಎಲ್ಲ ತಿಂದ್ಕೊಂಡು ಹಾಗೆ ಬೆಳಗ್ಗೆನೇ ಮಾಡಿದ್ದೆ ಗಿಣ್ಣು ಪಾಯಸ. ಹಾಗೆ ಸ್ವಲ್ಪ ರಾಗಿ ಎಲ್ಲ ಇತ್ತು. ಅಂದರೆ ನನ್ನ ನಾದಿನಿಯವರು, ನಮ್ಮ ಚಿಕ್ಕ ಮಾವ ಅವ್ರ ಮನೆಯಲ್ಲಿ, ಅಂದರೆ ಮಿಷಿನಲ್ಲಿ ತೆಗ್ಸಿರೋಂಥ ಮನೆ ರಾಗಿನೇ ಇದು. ಆದರೂ ಕೂಡ ತುಂಬಾ ಗಲೀಜಿತ್ತು. ನಾವು ಮಿಷಿನಲ್ಲಿ ತೆಗ್ಸಿದ್ದೀವಿ ರಾಗಿ, ಅದನ್ನು ತೊಳೆಯೋದೇನು ಬೇಡ ಅಂದ್ಕೊತೀವಿ. ಆದರೆ ಮಿಷಿನಲ್ಲಿ ತೆಗ್ದಿರೋಂಥ ರಾಗಿನೇ ತೊಳಿಬೇಕಾಗುತ್ತೆ. ಈ ರಾಗಿ ಆ ರಾಗಿ ಅಂತ ಏನಿಲ್ಲ, ಎಲ್ಲ ರಾಗಿ ಕೂಡ ತೊಳೆದೇ ಯೂಸ್ ಮಾಡಬೇಕು. ನೋಡ್ಬೋದು ನೀವು ಎಷ್ಟು ಗಲೀಜಿದೆ ಅಂತ. ನಾವು ಕೂಡ ಅಷ್ಟೇ ಮನೆಗೆ ಬಳಸೋ, ಅಂದರೆ ನಾವು ಮಿಲ್ಗೆ ಹಾಕಿಸ್ತೀವಿ ರಾಗಿ ಅಂದರೆ 1-2 ದಿವಸ ಮುಂಚೆನೇ ಈ ಥರ ತೊಳೆದಿಟ್ಕೊಂಡು ಒಣಗಿಸ್ಬಿಟ್ಟು ನೆಕ್ಸ್ಟು ಮಿಲ್ಗೆ ಹಾಕಿಸ್ತೀವಿ. ಅಂದರೆ ನೋಡ್ಬೋದು ಎಷ್ಟು ಗಲೀಜಿದೆ ಅಂತ. ಅಂದರೆ ಈ ಮಿಷಿನಲ್ಲಿ ರಾಗಿನ ತೆಗ್ಸೋದ್ರಿಂದ ಮಿಷಿನಲ್ಲಿ ಹಾವುಗಳು, ಈ ಥರ ಕೆಟ್ಟ ಹುಳುಗಳೆಲ್ಲ ಇರುತ್ತಲ್ಲ, ಅದನ್ನು ಮಿಷಿನೇ ನೋಡ್ಕೊಂಡು ಕೂತ್ಕೊಂಡಿರೋ ಅದನ್ನೆಲ್ಲ ಚೆಚ್ಚಾಗಿ ಪುಡಿ ಆಗಿರುತ್ತೆ ಮಿಷಿನಲ್ಲಿ. ಹಾವುಗಳು ಆಗಿರ್ಬೋದು, ಅದು ಏನೇ ಒಂದಾಗಿರಲಿ. ಹಾಗಾಗಿ ಅದರಲ್ಲಿರೋಂಥ ವಿಷಗಳು ರಾಗಿಗೆ ಜೊತೆ ಸೇರಿರುತ್ತೆ. ಹಾಗಾಗಿ ರಾಗಿನ ತೊಳೆದೇ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಅವರು ಕೂಡ ರಾಗಿನೆಲ್ಲ ತೊಳಿತಾಯಿದ್ರು. ಹಾಗೆ ಮಾವ ಸ್ವಲ್ಪ ಸಿಬಿ ಅದನ್ನೆಲ್ಲ ತಂದು ಕೊಟ್ಟಿದ್ರು ತೋಟದಿಂದ. ಇವಾಗ ಮಳೆ ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆಯಲ್ಲ, ಹಾಗಾಗಿ ಹೊರಗಡೆ ಇಳಿಯೋದೇನು ಅಂದ್ಬಿಟ್ಟು ಇವಾಗ ಅದನ್ನೆಲ್ಲ ಸಿಬಿ ಗರಿನೆಲ್ಲ ತೆಗೆದು ಅದನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿಲು ಕೂಡ ಇವತ್ತು ತುಂಬಾ ಚೆನ್ನಾಗಿತ್ತು. ಅಂದರೆ ಏನು ಮಾಡ್ತಿದ್ದೆ ನಮ್ಮ ಕಡೆ ಅಂದರೆ, ಒಂದು 2-3 ದಿವಸದಿಂದ ಬೆಳಗ್ಗೆ ಹೊತ್ತು ತುಂಬಾ ಬಿಸಿಲಿರುತ್ತೆ. ಹಾಗೆ ಸಾಯಂಕಾಲ ಅಂತೂ ಸಖತ್ತು ಮಳೆ ಆ ಥರ ಆಗ್ತಿದೆ. ಅಂದರೆ ಇವಾಗ ತೋಟಕ್ಕೆ ಮಣ್ಣು ಹೊಡ್ಸಿರೋದಕ್ಕೂ ಅದಕ್ಕೂ ಇನ್ನೂ ಮಳೆ ಬರಲಿ ಅಂತ ನಮ್ಮ ಮನೇಲಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಮಳೆ ಬಂದಿದ್ದಕ್ಕೆ. ನಮ್ಮ ಮನೇಲಿ ಅಂತ ಏನಿಲ್ಲ, ಪ್ರತಿಯೊಬ್ಬರು ರೈತರ ಮುಖದಲ್ಲೂ ಈ ಥರ ಖುಷಿ ಕಾಣಿಸುತ್ತೆ ಮಳೆ ಬಂದರೆ. ಹಾಗಾಗಿ ಇವಾಗ ಅದನ್ನೆಲ್ಲ ಇವಾಗ ನೈಟು ಅಂದರೆ ಬೆಳಗ್ಗೆ ಹೊತ್ತು ಉರಿಯೋಕ್ಕೆ ಸಡನ್ನಾಗಿ ಆ ಕೆಲಸ ಈ ಕೆಲಸ ಇರೋದ್ರಿಂದ ಇವಾಗ ಫ್ರೀ ಆಗಿದ್ನಲ್ಲ, ಹಾಗಾಗಿ ಸಿಬಿ ಗರಿನೆಲ್ಲ ಅದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಈ ಲಸುನ ಮನ್ಗಿಸ್ಬಿಟ್ಟೆ ಈ ಥರ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಅವ್ನು ಬಂದ್ಬಿಟ್ಟು ಮಣ್ಣಲ್ಲೇ ಆಟ ಆಡ್ತಾನೆ. ಇನ್ನು ಇಲ್ಲಿ ಸ್ವಲ್ಪ ರೋಡ್ ಹಾಕಿಲ್ಲ. ಫುಲ್ ಮಳೆ ಬಂದರೆ ಫುಲ್ ಮನೆ ಮುಂದೆ ಎಲ್ಲ ಓಡಾಡೋದಕ್ಕೆ ಆಗಲ್ಲ, ಅಷ್ಟು ಗಲೀಜಾಗ್ತಿದೆ ಮನೆ ಮುಂದೆ ಎಲ್ಲ. ಯಾವಾಗ ರೋಡ್ ಹಾಕ್ತಾರೆ ಅನ್ನಿಸ್ಬಿಟ್ಟಿದೆ. ಅಂದರೆ ಮನೆ ಮುಂದೆ ಕಲ್ಲೆಲ್ಲ ಕೀಳಿಸ್ಬಿಟ್ಟಿದ್ದಾರೆ ರೋಡ್ ಬರುತ್ತೆ ಅಂತ. ನೋಡಿದ್ರೆ 1 ವಾರ ಆಯಿತು, ಆಗಲೂ ಕೂಡ ಇನ್ನೂ ರೋಡ್ ಬರೋದ್ರಲ್ಲೇ ಇದೆ. ಹಾಗಾಗಿ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ. ಅಂದರೆ ಮಕ್ಕಳೆಲ್ಲ ಅಲ್ಲಿಂದ ಈ ಕಡೆ ಓಡಾಡ್ತಾನೆ ಇರ್ತಾರೆ, ಅಂಗಡಿಯಿಂದ ಮನೆಯಿಂದ ಬಂದು ಫುಲ್ ಮನೆಯೆಲ್ಲ ಕೆಂಪು. ಅಂದರೆ ನಮ್ಮ ಕಡೆ ಸ್ವಲ್ಪ ಕೆಂಪು ಮಣ್ಣಾಗಿರೋದ್ರಿಂದ ಬೇಗನೆ ಗಲೀಜಾಗ್ಬಿಡ್ತವೆ ಕಲ್ಲಾಗಿರ್ಬೋದು, ಬಟ್ಟೆ ಅಂತೂ. ಚಿಕ್ಕ ಮಕ್ಕಳು ಬೇರೆ, ಇವರಂತೂ ಯಾವಾಗಲೂ ಮಣ್ಣಲ್ಲೇ ಆಟ ಆಡ್ತಾ ಇರೋದ್ರಿಂದ ನನಗಂತೂ ಫುಲ್ ಬೇಜಾರಾಗ್ಬಿಟ್ಟಿದೆ ಯಾವಾಗ ರೋಡ್ ಹಾಕ್ತಾರೆ ಅಂತ. ಅಜ್ಜಿ ಇಲ್ಲಂತೂ ಮಳೆ ಬಂದರೆ ಓಡಾಡೋದೇ ಇಲ್ಲ, ಆ ಕಡೆಯಿಂದ ಓಡೋಗ್ತಾರೆ. ಆದರೆ ಇವಾಗ ಮಳೆ ಸ್ವಲ್ಪ ಅಂದರೆ ಜೋರಾಗಿ ಮಳೆ ಬಂತಲ್ಲ, ಎಲ್ಲೂ ಅಷ್ಟೊಂದು ಕೆಸರಾಗಿಲ್ಲ. ಅಂದರೆ ಅಲ್ಲೇ ಸ್ವಲ್ಪ ಅಂದರೆ ಈ ಜಡಿ ಥರ ಬಂದರೆ ಅಲ್ಲಲ್ಲೇ ನಿಂತ್ಕೊಂಡು ಸ್ವಲ್ಪ ಕೆಸರು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಅಜ್ಜಿ ಕೂಡ ಆರಾಮಾಗಿ ಓಡಾಡ್ತಾಯಿದ್ರು, ಬೈಕೊಂಡು ಯಾವಾಗ ರೋಡ್ ಮಾಡ್ತಾರೋ ಏನೋ ಅಂತ. ಹಾಗೆ ನಮ್ಮ ಮಾವ ಅಂದರೆ ಹೂವಿನ ಗಿಡ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಕಿತ್ಬಿಟ್ಟಿದ್ದಾರೆ. ನಮ್ಮ ಮಾವಂಗೆ ಡೈಲಿ ಪೂಜೆ ಮಾಡ್ತಾನೆ ಇರ್ತಾರೆ, ಹೂವು ಡೈಲಿ ಬೇಕಾಗುತ್ತೆ. ಹಾಗಾಗಿ ಹೂವು ಗಿಡ ಎಲ್ಲ ಕಿತ್ತಿಸ್ಬಿಟ್ಟು ಎಲ್ಲೋದ್ರು ಏನೋ ಇವರು, ಒಂದು ಹೂವನೂ ಸಿಗ್ತಾಯಿಲ್ಲ. ಯಾವುದರಲ್ಲಿ ಇವ್ರದ್ರಲ್ಲಿ ಕಿತ್ಕೊಂಡು ಹಾಕೋದೇ ಆಯಿತು ದೇವರಿಗೆ. ಸುಮ್ಮನೆ ಗಿಡನೆಲ್ಲ ಕಿತ್ಬಿಟ್ಟೆ ಅಂತ ಬೈಕೊಂಡು ಓಡಾಡ್ತಾಯಿದ್ರು ನಮ್ಮ ಮಾವರು ಕೂಡ.
ಹಾಗೆ ಅಂದರೆ ನಮಗೂ ಕೂಡ ಹೇಳಿದರು ಪಾರಿಜಾತ ಗಿಡ ತೆಗ್ದ್ಬಿಡಿ ಅಂತ. ಆದರೂ ನಾವು ಇಲ್ಲ ತೆಗಿಯಲ್ಲ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇಲ್ಲ ತೆಗೀರಿ, ನಿಮಗೆ ಸೇಫ್ಟಿ, ನಿಮಗೆ ಇದು ಅದು ಅಂದರು. ಆದರೂ ಕೂಡ ನಾವು ಲಾಸ್ಟಿಗೆ ಇಲ್ಲ ತೆಗಿಯಲ್ಲ ಅಂತ ಹೇಳಿದ್ದಕ್ಕೆ ಪಾಪ ಅವ್ರು ಸುಮ್ಮನಾದರು. ಅಂದರೆ ಹಿಂಗಾಸೆ ಹೋಗಲಿ ರೋಡು, ಅಲ್ಲೇನು ಟಚ್ ಮಾಡೋದು ಬೇಡಿ, ಅಂದರೆ ನಾವು ಮುಂದೆ ಅದನ್ನು ಬಾತ್ರೂಮು ಮತ್ತು ಬಸ್ಲು ಕಟ್ಟಬೇಕು ಅಂತ ಪ್ಲ್ಯಾನ್ ಇದೆ ಅಂತ ಹೇಳಿದ್ದಕ್ಕೆ ಸುಮ್ಮನಾದರು. ಹಾಗೆ ಇವತ್ತು ಮಾವ ಕೂಡ ಸ್ವಲ್ಪ ತೋಟದ ಹತ್ರ ಹೋಗಿರಲಿಲ್ಲ ಇನ್ನೂ. ಹಾಗಾಗಿ ಅವರು ಸ್ವಲ್ಪ ಮುಸ್ರೆನೆಲ್ಲ ಇಡ್ತಾಯಿದ್ರು ಮೇಕೆ ಮರಿಗಳಿಗೆ. ಅಂದರೆ ಸ್ವಲ್ಪ ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಮಾವನೇ ಸ್ವಲ್ಪ ಆದಷ್ಟು ಅಂದರೆ ಮನೆ ಹತ್ರ ಮಾವ ಇದ್ದರೆ ಎಷ್ಟು ಕೆಲಸ ಮಾಡ್ತಾರೆ ಅಂದರೆ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ ನನಗೆ. ಆ ಥರ ಅವರೇ ಕೆಲಸ ಮಾಡ್ತಾಯಿರ್ತಾರೆ. ಅಂದರೆ ಮೇಕೆ ಮರಿಗಳಿಗೆ ಹುಲ್ಲಾಕೋದು, ನೀರು ತಗೊಂಡು ಬಂದಿರೋದು ನನಗಿಂತ ಮುಂಚೆನೇ ಮಾಡಿಬಿಡ್ತಾರೆ. ನಾನು ಮಾಡ್ತೀನಿ ಬಿಡಿ ಮಾವ ಹೋಗಿ ಅಂದರೂ ಕೂಡ ಪಾಪ ಅವರೇ ಮಾಡಿಬಿಟ್ಟು ಹೋಗ್ತಾರೆ. ಹಾಗೆ ಅವರೆಲ್ಲ ನೀರೆಲ್ಲ ತಂದು ಮುಸ್ರೆನೆಲ್ಲ ಆಲ್ಮೋಸ್ಟ್ ಎಲ್ಲ ಇಕ್ಬಿಟ್ಟಿದ್ದಾರೆ. 11 ಗಂಟೆಗೆ ಎಲ್ಲ ಅವ್ರ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಹೋಗ್ತೀನಮ್ಮ ನೀರು ಅಂದರೆ ರಾಗಿ ತೊಳಿತಾ ಇದ್ದಾರಲ್ಲ, ಆಮೇಲೆ ತುಂಬ್ಕೊತೀನಿ ಬಿಡಿ ಮಾವ ನಾನು ಹೋಗ್ತೀನಿ ಅಂತ ಇವಾಗ ಮಾವ ಹೋಗ್ತಾ ಇದ್ದಾರೆ. ಹಾಗೆ ಸ್ವಲ್ಪ ತೋಟದಲ್ಲಿ ಮಣ್ಣು ಒರೆಸಿದ್ವಲ್ಲ ಅದನ್ನೆಲ್ಲ ಇವಾಗ ಟ್ಯಾಕ್ಟ್ರಿಯವ್ರು ಬಂದು ಅದನ್ನೆಲ್ಲ ಸಮ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಳಗ್ಗೆನೇ ಬಂದಿದ್ದಂಥ ಟ್ಯಾಕ್ಟ್ರಿ ನಮ್ಮ ಮಾವ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದಾರೆ. ಅಂದರೆ ನಮ್ಮ ಮನೆಯವರು ಅತ್ತೆಯವರು ಆಲ್ರೆಡಿ ಹೋಗಿಬಿಟ್ಟಿದ್ರು. ಹಾಗಾಗಿ ಇವಾಗ ಹೋಗ್ತೀನಿ ಅಂತ ನಮ್ಮ ಮಾವವರು ಕೂಡ ಇವಾಗ ಹೋಗ್ತಾ ಇದ್ದಾರೆ. ಅಂದರೆ ಸ್ವಲ್ಪ ನೀರು ಇಡೋಕ್ಕೆ ಅಂದರೆ ನಾನು ಸ್ವಲ್ಪ ಆ ಬಕೆಟೆಲ್ಲ ಎತ್ಕೊಂಡು ನೀರು ಇಡೋಕ್ಕೆ ಕಷ್ಟ ಆಗುತ್ತೆ ನನಗೆ ಅಂತ. ಅಂದರೆ ಒಂದೊಂದು ಸತಿ ಜಾರುತ್ತೆ, ಫುಲ್ ಮಳೆ ಬಂದರೆ ಅದು ಫುಲ್ತಿ ನೆಂದಿರುತ್ತಲ್ಲ, ಹಾಗಾಗಿ ಮಾವ ಅವರೇ ಇಟ್ಟೋಗಿರ್ತಾರೆ. ಅಂಡೆ ಒಲೆಗೆ ಡೈಲಿ ಬೇಕಾಗೇ ಇರುತ್ತೆ. ಹಾಗಾಗಿ ಯಾವಾಗಲೂ ನಮ್ಮ ಮಾವ ತಂದು ಸ್ಟಾಕ್ ಮಾಡ್ತಾರೆ. ನಮ್ಮ ಮಾವ ತಂದ ತಕ್ಷಣ ಈ ಥರ ಎಲ್ಲ ನೀಟಾಗಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ತೊಗೊಂಡೋಗಿ ಒಳಗಡೆ ಇಟ್ಬಿಡ್ತೀನಿ. ಇನ್ನೂ ಕಾಯಿ ಮಟ್ಟೆ ಅದನ್ನೆಲ್ಲ ಇದೆ, ಅಂದರೆ ಕಾಯಿ ಮಟ್ಟೆ ಸ್ವಲ್ಪ ಇದರಲ್ಲಿದೆ, ಮತ್ತು ಈ ತೆಂಗಿನಕಾಯಿ ಮಟ್ಟೆ ಅದನ್ನೆಲ್ಲ ಇದೆ, ತುಂಬಿಸ್ಕೊಂಬರ್ಬೇಕು ಅಂತ ಹೇಳ್ತಾಯಿದ್ರು. ಅಂದರೆ ಇವಾಗ ಸ್ವಲ್ಪ ಸದ್ಯಕ್ಕೆ ಜಾಗ ಇಲ್ಲ, ಅಂದರೆ ರೋಡ್ ಬರ್ತಾ ಇರೋದಕ್ಕೆ ತಂದು ಎಲ್ಲ ಹಾಕೋದು ಅಂತ ಸ್ವಲ್ಪ ಇದರಲ್ಲಿದ್ದೀವಿ. ರೋಡೆಲ್ಲ ಬಂದಾದಮೇಲೆ ತಂದು ಆ ಕಡೆ ಹಾಕಿದ್ರೆ ಇದಿರುತ್ತೆ, ಅಂದರೆ ಬೇಗನೆ ಖಾಲಿ ಆಗಿಬಿಡುತ್ತೆ. ಯಾರ್ಯಾರು ಎತ್ಕೊಂಡು ಹೋಗ್ತಾರೋ ಇಲ್ಲ ನಾವೇ ಖಾಲಿ ಮಾಡ್ತೀವೋ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಒಂದೊಂದು ಸತಿ. ಅಂದರೆ ಡೈಲಿ ಅಂಡೆ ಕೆಳಗಡೆ ನೀರು ಕಾಯಿಸೋದ್ರಿಂದ ಬೇಗನೆ ಖಾಲಿ ಆಗಿಬಿಡುತ್ತೆ. ಹಾಗಾಗಿ ತಂದು ಅಂದರೆ ಇವಾಗ ಶ್ರಾವಣ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ಅಷ್ಟೊಂದು ಯೂಸ್ ಮಾಡ್ತಿಲ್ಲ. ಅಂದರೆ ನಾವು ಭೂತಪ್ಪಕ್ಕೆ ಹಾಕ್ಸಿದ ಮೇಲೆ ಒಂದೇ ಸತಿ ಏನೋ ಇವಾಗ ಕೋಳಿ ತಂದು ಹಾಕ್ಸಿರೋದು, ಅದ್ರ ಮೇಲೆ ಯಾವತ್ತೂ ಹಾಕ್ಸೇ ಇಲ್ಲ. ಅಂದರೆ ಶ್ರಾವಣ ಅಂತ ಕೆಲವೊಬ್ಬರು ತಿಂತಾನೆ ಇಲ್ವಲ್ಲ, ಹಾಗಾಗಿ ನಮ್ಮ ಮನೆಯವರು ಕೂಡ ಜಾಸ್ತಿ ಸೌದೆಗಳನ್ನೆಲ್ಲ ತೊಗೊಳ್ಳಲ್ಲ. ಹಾಗೆ ಮನೆ ಒಳಗಡೆ ಸ್ವಲ್ಪ ನಮ್ಮ ಮನೆಯವರು ಮತ್ತು ಅವ್ರ ಫ್ರೆಂಡು ಕುಮಾರಣ್ಣ ಅಂತ ಅವ್ರು ತಂದು ಈ ಥರ ಈ ಚಾಕು ಮತ್ತು ಅದನ್ನೆಲ್ಲ ಸ್ವಲ್ಪ ಅದನ್ನಿದೆ ಇದು ಮಾಡಿಸ್ತಾಯಿದ್ವು ಶಾರ್ಪು. ಅಂದರೆ ಮಿಷಿನ್ ಯಾರ್ದೋ ಇತ್ತಂತೆ, ಹಾಗಾಗಿ ತೊಗೊಂಬಂದು ನಮ್ಮ ಮನೆಯವರು ನೋಡಿ ಚಾಕು ಕೊಡಲಿ ಅದನ್ನೆಲ್ಲ ತಂದು ಇದನ್ನೆಲ್ಲ ಶಾರ್ಪ್ ಮಾಡಿಕೊಡು ಅಂತ ಅಣ್ಣನ ಮುಂದೆ ಎಲ್ಲ ಬಂದು ಇಟ್ಕೊಂಡ್ಬಿಟ್ಟಿದ್ದೆ. ಹಾಗೆ ಅವ್ರಿಗೂ ಕೂಡ ಟೀ ಕೊಟ್ಬಿಟ್ಟು ಲೋಟ ಎಲ್ಲ ಅಲ್ಲೇ ಎತ್ತಿದ್ದಾರೆ. ನಾನು ಅದನ್ನು ಎತ್ಕೊಳ್ಳೋಕ್ಕೂ ಒಳಗಡೆ ಹೋಗಿಲ್ಲ. ಅಂದರೆ ನಂಗೆ ಈ ಥರ ಬೆಂಕಿ ಕಂಡ್ರೆ ಸ್ವಲ್ಪ ಭಯನೇ, ಹಾಗಾಗಿ ಲಾಸ್ಟಿಗೆ ಎತ್ಕೊತೀನಿ ಅಂತ ಸುಮ್ಮನೆ ಹೊರಗಡೆನೇ ನಿಂತ್ಕೊಂಡಿದ್ದೆ. ಹಾಗೆ ಸೋನಿ ಅಷ್ಟರಲ್ಲಿ ಬಂದಳು, ಸೋನಿನ ಕರ್ಕೊಂಬರೋಣ ಅಂತ ಹೋಗ್ತಾಯಿದ್ದೆ. ಅಷ್ಟರಲ್ಲಿ ಲಸ್ಸು ನೋಡ್ದೆ, ಲಸ್ಸು ಬಂದ್ಬಿಟ್ಟು ನಾನು ಬರ್ತೀನಿ ಅಂತ ಓಡಿ ಬರ್ತಾಯಿದ್ದ. ಅಂದರೆ ಸೋನಿನ ಕರ್ಕೊಂಬರಕ್ಕೆ ನಾನು ಹೋದರೆ ಸಾಕು, ಲಸ್ಸು ಅಂತೂ ಸ್ಟಾರ್ಟ್ ಮಾಡ್ಕೊಂಡು ಅವನು ನನಗಿಂತ ಮುಂಚೆನೇ ನಿಂತ್ಕೊಂಡ್ಬಿಡ್ತಾನೆ. ಅಂದರೆ ಅವನೇನು ಅಂದರೆ ಹೋದ ತಕ್ಷಣ ನಾನು ಬ್ಯಾಗ್ ಇಸ್ಕೊಂಡ್ರೆ ಅವನು ಲಂಚ್ ಬಾಕ್ಸ್ನ ಇಸ್ಕೊತಾನೆ ಲಸ್ಸು ಅಂತೂ. ನಂಗೆ ಒಂದು ಸತಿ ನಗ ಬರುತ್ತೆ, ನಾನು ಬ್ಯಾಗ್ ಇಸ್ಕೊಂಡ್ರೆ ನೀನೇನು ಲಂಚ್ ಬಾಕ್ಸ್ನ ಇಸ್ಕೊತೀಯಲ್ಲ ಅಕ್ಕನ ಹತ್ರ ಅಂತ. ಹ್ಞೂ ಅಮ್ಮ ಇಸ್ಕೊಬೇಕು, ಅಕ್ಕಂಗೆ ಕೈ ನೋವು ಬರಲ್ವಾ ಅಂತ ಹೇಳ್ತಾನೆ. ಈ ಮಕ್ಳಿಗೆ ಎಷ್ಟು ಬುದ್ಧಿ ಎಲ್ಲ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಹಾಗೆ ಇವಾಗ ಇಬ್ಬರನ್ನೂ ಕೂಡ ಕರ್ಕೊಂಡು ಬಂದೆ. ಇಬ್ಬರು ಕೂಡ ಜೊತೆಗಿದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾರೋ ಅಷ್ಟೇ ಕಿತ್ತಾಡ್ತಾರೆ ಇವರಂತೂ. ಒಂದೊಂದು ಸತಿ ಅಕ್ಕ ಇಲ್ಲ ಅಂದರೆ ಅಕ್ಕ ಇಲ್ಲಿ ಅಂತ ಕೇಳ್ತಾನೆ. ಅಕ್ಕ ಬಂದಾದಮೇಲೆ ಇಬ್ಬರು ಕೂಡ ಕಿತ್ತಾಡೋದು ಈ ಥರ ಇವರು. ಬಂದ ತಕ್ಷಣ ಸೋನಿ ನನಗಿಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರಮ್ಮ ಅಂತ ಬಂದ ತಕ್ಷಣವೇ ತೋರಿಸ್ತಾ ಇದ್ಲು. ಹಾಗೆ ಅಂಗಡಿ ಹತ್ರ ಇದ್ವು ಸ್ವಲ್ಪ ಹೊತ್ತು. ಹಾಗೆ ಇವಾಗ ಮನೆ ಹತ್ರ ಹೋದ್ಲು. ನನ್ನ ನಾದಿನಿ ಮಗಳು ಇವಳು ಜನಶ್ರೀ ಅಂತ. ಎಷ್ಟು ನಗ್ತಾಳೆ ಅಂದರೆ ಫೋನ್ ಹುಚ್ಚು ಇವಳಿಗೆ. ಫೋನ್ ತೋರಿಸಿದ್ರೆ ಸಾಕು ಸೆಲ್ಫಿ ತೆಗಿತಾ ಇದ್ದೀವಿ, ಅವಳಿಗೆ ಈ ಥರ ಸೆಲ್ಫಿ ತೆಗೆದು ತೋರಿಸಿದ್ರೆ ಸಾಕು, ಅವಳ ಫೋಟೋ ಅವಳೇ ನೋಡ್ತಾಳಲ್ಲ, ಅವಳಿಗೊಂಥರ ಖುಷಿ ಅನಿಸುತ್ತೆ. ಹೇಗೆ ನಗ್ತಾಳೆ ಅಂದರೆ ಯಪ್ಪ ಎಷ್ಟು ಖುಷಿಯಾಗಿರ್ತಾಳೆ ಅಂದರೆ ಅವಳನ್ನ. ಸೋನಿ ಅಂತೂ ಫುಲ್ ಅವಳನ್ನ ಹೋಗಿ ಈ ಥರ ಅಪ್ಕೊಂಡ್ಬಿಡ್ತಾಳೆ. ಅವಳಂತೂ ಕಿರಿಸ್ತಾ ಇದೆ, ಆದರೂ ಕೂಡ ಸೋನಿ ಬಿಡಲ್ಲ. ಅಂದರೆ ಈ ರೋಡಿಗೆ ಬಂದರೆ ಸಾಕು ಅವಳನ್ನ ಎತ್ಕೊಂಡ್ರೆ ಇರೋದು ಒಂದು ದಿವಸನೂ ಇಲ್ಲ. ಒಂಥರ ಇಷ್ಟ ಆಗ್ಬಿಡ್ತಾರೆ ಚಿಕ್ಕ ಮಕ್ಕಳಂದರೆ. ಹಾಗೆ ಎಲ್ಲ ಕುತ್ಕೊಂಡಿರೋ ಲಸ್ಸು ಕೂಡ ನೋಡಿಕೊಂಡು ಅವನ್ನ ಎತ್ಕೊಂಡ್ರೆ ಸಾಕು ಲಸ್ಸು ಅಳ್ತಾನೆ. ನನ್ನನ್ನು ಎತ್ಕೊಳ್ಳಲ್ಲ, ಅವನ್ನ ಎತ್ಕೊತೀಯ ಪಾಪಿನ ಅಂತ. ಹಾಗೆ ಸ್ವಲ್ಪ ಹುಷಾರಿರಲ್ಲ, ಬ್ಯಾಕ್ ಪೇನ್ ಅಂತ ಹೇಳಿದ್ನಲ್ಲ, ಹಾಗಾಗಿ ಇವಾಗ ಮತ್ತೆ ಉಳಿಯಾರಿಗೆ ಬಂದಿದ್ವು ಸಾಯಂಕಾಲ. ಹಾಸ್ಪಿಟ್ಲಿಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಹಾಗಾಗಿ ಸಾಯಂಕಾಲ ಬರ್ತಾ ಇನ್ನೇನು ತೋರಿಸ್ಕೊಂಡು ಹಾಗೆ ದೋಸೆ ತಿನ್ನೋಣ ಅಂದರು ನಮ್ಮ ಮನೆಯವರು. ಹಾಗಾಗಿ ದೋಸೆ ಕುತ್ಕೊಂಡು ತಿಂದ್ಬಿಟ್ಟು ಹೋದ್ವು. ಅಂದರೆ ಒಂದು ದೋಸೆ ನಾವು ತಿನ್ನಬೇಕಾದ್ರೆ ಅವಾಗೆಲ್ಲ 40 ರೂಪಾಯಿ ಇತ್ತು, ಇವಾಗ 60 ರೂಪಾಯಿ ಆಗಿದೆ. ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇಬ್ಬರು ಕೂಡ ಒಂದೊಂದು ದೋಸೆ ಮತ್ತು ಹಾಫ್ ಟೊಮೊಟೊ ರೈಸ್ ಏನೋ ತೊಗೊಂಡಿದ್ರು ನಮ್ಮ ಮನೆಯವರು. ಕುತ್ಕೊಂಡು ತಿಂದು ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ನಾವು ಸಾಯಂಕಾಲನೇ ಬಂದಿದ್ದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಉಳಿಯಾರ್ ರೋಡ್. ಅಂದರೆ ಲೈಟ್ ಎಲ್ಲ ಹಾಕಿರೋದಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಹಾಗೆ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ.
ಅಂದರೆ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಏನೋ ಒಂಥರ ಮುಜುಗರ ಅನಿಸುತ್ತೆ. ಹಾಗಾಗಿ ಹಾಸ್ಪಿಟಲೆಲ್ಲ ನಂಗೆ ಆಲ್ರೆಡಿ ಬ್ಯಾಕ್ ಪೇಯ್ನ್ ಇತ್ತು, ಅದನ್ನೆಲ್ಲ ಬೇಡ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಡು. ಇವಾಗ ಮತ್ತೆ ಊರ ಕಡೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮೂರಿಂದ ಉಳಿಯಾರ್ಗೇನು ಜಾಸ್ತಿ ಏನಾಗಲ್ಲ. ಒಂದು ಅಂದರೆ ಬಸ್ಸಲ್ಲಾದರೆ 20 ರೂಪಾಯಿ, ಮೊದಲೆಲ್ಲ 15 ರೂಪಾಯಿ ಆ ಥರ ತೊಗೊತಾಯಿದ್ರು. ಹಾಗೆ ಮನೆಗೆ ಬಂದು ಇವಾಗ ಅಡುಗೆ ಎಲ್ಲ ಮಾಡಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ. ಡೈಲಿ ಸಾಯಂಕಾಲದ ಹೊತ್ತು ಮಳೆ ಬರ್ತಾನೆ ಇದೆ ನೋಡಿ. ಎಷ್ಟು ಫಾಸ್ಟಾಗಿ ಮಳೆ ಬರ್ತಿತ್ತು ಅಂದರೆ ಫುಲ್ಲು, ಅಂದರೆ ಮನೆ ಮುಂದೆ ಎಲ್ಲ ಸೀಟ್ ಹಾಕಿರೋದಕ್ಕೆ ಸೀಟೆಲ್ಲ ಪಟ 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 ಅಂತಿರೋದಕ್ಕೆ ಫುಲ್ ಸೌಂಡು, ಹೊರಗಡೆ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ನಾನು ಈ ಸೌಂಡ್ಗೆ ಹೆದ್ರ್ಕೊಂಡು ಒಳಗಡೆ ಹೋಗ್ಬಿಟ್ಟೆ. ಆಮೇಲೆ ಏನಕ್ಕೆ ಹಿಂಗೆ ಓಡಿ ಬರ್ತೀಯಾ ಅಂತ ನಮ್ಮ ಮನೆಯವರು ಎಲ್ಲ ಹೊರಗಡೆ ಬಂದರು. ಇಷ್ಟು ಜೋರಾಗಿ ಮಳೆ ಬರೋದಿರೋದಕ್ಕೆ ಹೆದ್ರ್ಕೊತಿದೆಯಲ್ಲ ಅಂತ. ನೋಡಿ ಎಷ್ಟು ಜೋರಾಗಿ, ಎಷ್ಟು ದಪ್ಪ ನೀರು ಹೋಗ್ತಾ ಇದೆ ಅಂತ, ಅಷ್ಟು ಜೋರಾಗಿ ಮಳೆ ಬರ್ತಾಯಿತ್ತು. ಅಂದರೆ ಆ ಸೀಟ್ ಇರೋದಕ್ಕೆ ಅಷ್ಟೊಂದು ಕಾಣಿಸಲ್ಲ. ಅದರಲ್ಲಿ ಮೇಲೆ ಕಿಟಕಿಲಿ ಬಗ್ಗಿ ನೋಡ್ತಾಯಿದ್ರು ಆ ದೊಡ್ಡಮ್ಮ, ಎಷ್ಟು ಜೋರಾಗಿ ಬರ್ತಿದೆಯಲ್ಲ ಮಳೆ ಅಂತ. ನೋಡಿ 1 ಟ್ಯಾಂಕರ್ 2 ಟ್ಯಾಂಕರ್ ಇದ್ದರೂ ತುಂಬಿಡ್ಬೋದು, ಅಷ್ಟು ನೀರು ಹೋಗ್ತಾ ಇತ್ತು. ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡೆಲ್ಲ ಮಳೆಯೆಲ್ಲ ನೋಡ್ತಾ ಇದ್ವು. ಅಂದರೆ ಈ ರೈತರಿಗೆ ಈ ಥರ ಮಳೆ ಬಂದರೆ ಒಂಥರ ಏನೋ ಖುಷಿನೇ ಅನ್ಬೋದು. ಹಾಗೆ ಅತ್ತೆ ಎಲ್ಲ ಇವಾಗ ತೋಟಕ್ಕೆ ಮಣ್ಣು ಹೊಡ್ಸಿದ್ದಕ್ಕೂ ನೀರು ಬರ್ತಿರೋದಕ್ಕೂ ತುಂಬಾ ಖುಷಿ ಪಡ್ತಾಯಿದ್ರು. ಹೊರಗಡೆ ಎಲ್ಲ ನಿಂತ್ಕೊಂಡು ಸೋನಿ ಅಂತೂ ಡ್ಯಾನ್ಸೇ ಮಾಡ್ತಿದ್ಲು, ಕಿರಿಸ್ತಾ ಇದ್ಲು. ಮಳೆ ಬಂದರೆ ಸ್ವಲ್ಪ ಈ ಕಡೆ ನಮ್ಮ ಕಡೆ ಜೋರಾಗಿ ಬರುತ್ತಲ್ಲ, ಹಾಗಾಗಿ ಸೀಟ್ ಮೇಲೆ ಇದ್ದರೂ ಕೂಡ ಅದು ಸ್ವಲ್ಪ ಈ ಕಡೆ ಮಳೆಯೆಲ್ಲ ಸೋರುತ್ತೆ. ಹಾಗೆ ಹೊರಗಡೆ ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಕೂಡ ಒಳಗಡೆ ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು ಲಸ್ ಕೂಡ ನಿಂತ್ಕೊಂಡಿದ್ದ. ಇವತ್ತು ಸಾಯಂಕಾಲ ಸ್ವಲ್ಪ ಬೆಂಡೆಕಾಯಿ ಸಾಂಬಾರನ್ನ ಮಾಡಿದ್ದೆ. ಬೆಳಗ್ಗೆನೂ ಸಾಂಬಾರು ಮಾಡಿದ್ದೆ, ಅದು ಮುಗಿದೋಗಿತ್ತು. ಹಾಗೆ ಮುದ್ದೆ ಎಲ್ಲ ಮಾಡಿ ಇವಾಗ ಬೆಂಡೆಕಾಯಿ ಸಾರು ಅದೆಲ್ಲ ಇಕ್ಕೊಟ್ಟೆ. ಹಾಗೆ ಬೆಣ್ಣೆ ಇತ್ತು, ಸ್ವಲ್ಪ ಬೆಣ್ಣೆ ಜೊತೆ ಅನ್ನ ಹಾಕು ಅಂತ ಸೋನಿ ಕೇಳಿದ್ದು. ಹಾಗಾಗಿ ಬೆಣ್ಣೆ ಹಾಗೆ ಕಾಯಿಸ್ಬೇಕು, ತುಪ್ಪನೂ ಕೂಡ. ಹಾಗೆ ಇವತ್ತಿನ ವಿಡಿಯೋನ